ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರ ಆವರಣದಲ್ಲಿ ಬಿಎಸ್ಪಿ ಪಕ್ಷ ವತಿಯಿಂದ ಟಿಪ್ಪು ಸುಲ್ತಾನ್ ರವರ ಜನ್ಮ ದಿನಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಬಿಎಸ್ಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ದೀಪ ಬೆಳಗಿಸಿ ನಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಟಿಪ್ಪು ಸುಲ್ತಾನ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯ ಸಂಯೋಜಕರಾದ ಕೆಸಿ ನಾಗರಾಜ್ ರವರು ಮಾತನಾಡಿ, ಟಿಪ್ಪು ಸುಲ್ತಾನ್ ರವರು ಹಿಂದೂ ವಿರೋಧಿಯಲ್ಲ, ಅವರು ಅನೇಕ ದೇವಾಲಯಗಳ ಅಭಿವೃದ್ಧಿಗೆ ದೇಣಿಗೆಯನ್ನ ಹಾಗೂ ಕಾಣಿಕೆಗಳನ್ನ ನೀಡಿದ್ದಾರೆ. ಜೊತೆಗೆ ಟಿಪ್ಪು ಸುಲ್ತಾನ್ ರವರು ರೈತರ ಬಡವರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದ್ದ ವ್ಯಕ್ತಿಯಾಗಿದ್ದಾರೆ ಎಂದರು. ರಾಜ್ಯದಲ್ಲಿ ಪ್ರಥಮವಾಗಿ ರೇಷ್ಮೆಯನ್ನ ತಂದಿದ್ದೇ ಟಿಪ್ಪು ಸುಲ್ತಾನ್ ರವರು ಹಾಗೂ ಕೆಆರ್ಎಸ್ ಡ್ಯಾಂ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದವರು ಮೊದಲು ಟಿಪ್ಪು ಸುಲ್ತಾನ್ ಎಂಬುದನ್ನ ಜನತೆ ಮರೆಯಬಾರದು. ಜೊತೆಗೆ ಕೆಳವರ್ಗದ ಜನತೆಗೆ ಜಮೀನುಗಳನ್ನ ಕೊಟ್ಟಿದ್ದು ಟಿಪ್ಪು ಸುಲ್ತಾನ್ ರವರು. ಹಾಗೆಯೇ ಅನೇಕ ಮೌಢ್ಯಗಳಿಗೆ ತಿಲಾಂಜಲಿ ಇಟ್ಟವರು ಟಿಪ್ಪು ಸುಲ್ತಾನ್ ರಾಗಿದ್ದು, ಜೊತೆಗೆ ಈ ದೇಶದ ನಿಜವಾದ ದೇಶ ಪ್ರೇಮಿ, ಕನ್ನಡದ ಪ್ರೇಮಿಯೂ ಸಹ ಟಿಪ್ಪು ಸುಲ್ತಾನರು ಆಗಿದ್ದಾರೆ ಎಂದು ಹೇಳಿದರು. ದೇಶದ ಎಲ್ಲಾ ವರ್ಗದ ಜನರಿಗೆ ಸಮಾನವಾದ ಸವಲತ್ತುಗಳು, ಹಕ್ಕುಗಳು ದೊರೆಯಬೇಕಾದರೆ ಅದು ಬಿಎಸ್ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಸಾಧ್ಯ ಎಂಬುದನ್ನ ದೇಶದ ಜನತೆಗೆ ಅರ್ಥೈಸಿಕೊಂಡು ಬಿಎಸ್ಪಿ ಪಕ್ಷವನ್ನ ಬೆಂಬಲಿಸಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಬಿಎಸ್ಪಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾದ ದಿನೇಶ್, ಗೌತಮ್, ಬಿಎಸ್ಪಿ ಪಕ್ಷದ ವಸಂತ್, ಸಿಕೆ ರಾಮು, ಶ್ರೀನಿವಾಸ್, ನಾಗರಾಜ್, ನಂಜಪ್ಪ, ಬಾಲಕೃಷ್ಣ, ಬಾಬುಶೇಖರ್, ಯೇಸು ಸುರೇಶ್, ಚಂಬೇನಹಳ್ಳಿ ಯಲ್ಲಪ್ಪ, ಮುಸ್ತಾಕ್, ಕೆ ಯಲ್ಲಪ್ಪ, ಹೊಂಪಲಘಟ್ಟ ರವಿ, ಬುಲೆಟ್ ಕೃಷ್ಣಪ್ಪ, ಆಂಥೋನಿ, ದಿನಾಕರ್, ಪ್ರಮೀಳಾ, ಮಂಜಮ್ಮ ಮತ್ತು ಬಿಎಸ್ಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು. देश में जन्मे सभी संतों, गुरुओं और महापुरुषों के साथ साथ भारतीय संविधान के रचयिता और नारी के मुक्तिदाता परम पूज्य बाबा साहब डॉक्टर भीमराव अम्बेडकर जी, बहुजन समाज को जगाने वाले वाम से बीएसओ, बीबीएफ और बहुजन समाज पार्टी के संस्थापक मान्यवर साहब काशीराम जी के चरणों में कोटि कोटि नमन करते हुए दलितों, पिछड़ों, आदिवासियों एवं धार्मिक अल्पसंख्यकों के मान सम्मान और स्वाभिमान की प्रतीक हमारी रहबर, हमारी आदर्श नेता, सामाजिक परिवर्तन और आर्थिक मुक्ति आंदोलन की महानायिका, बहुजन समाज पार्टी की राष्ट्रीय अध्यक्ष, उत्तर प्रदेश में 4 बार बनी मुख्यमंत्री, पूर्व सांसद परम आदरणीय बहन कुमारी मायावती जी को अपना आदर्श नेता मानते हुए एवं उनके नीति निर्देशों में आस्था रखते हुए आज हजरत टीपू सुल्तान जी की जयंती पर हम सभी यहाँ उपस्थित हुए हैं। तो उनकी जयंती पर मैं भी
हजरत टीपू सुल्तान जी को कोटि कोटि नमन करता हूं। और इधर साथ में कर्नाटक प्रदेश में इधर जनरल सेक्रेटरी और जोनल इंचार्ज केसी नागराज जी, इधर साउथ बेंगलोर के डिस्ट्रिक्ट प्रेसिडेंट श्रीनिवास जी, असेंबली कमेटी और हमारे सभी डिस्ट्रिक्ट कमेटी के सभी साथी, असेंबली कमेटी के सभी साथी, हमारी माताएं, बहनें, युवा साथियों, आप सभी को मेरा जय भीम। जय भीम। सम्मानित साथियों, जैसा कि आपको विदित है, आपको जानकारी है कि देश को आजाद हुए 78 साल हो चुके हैं, रिपब्लिक हुए 75 इयर्स हो गए, 75 साल हो गए। देश आजाद हो गया, देश के लोग आजाद हो गए, लेकिन जो देश की जनता है वो दो वर्गों में बंट गई। ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಇವತ್ತು ಏನು ಆನೇಕಲ್ ಐಬಿನಲ್ಲಿ ಅಪ್ಪಟ ದೇಶ ಪ್ರೇಮಿ, ಕನ್ನಡ ಪ್ರೇಮಿ, ಬ್ರಿಟಿಷರ ಸಿಂಹ ಸ್ವಪ್ನವಾಗಿದ್ದಂಥ ಮೈಸೂರು ಹುಲಿ ಅಂತಲೇ ಪ್ರಖ್ಯಾತಿ ಹೊಂದಿದಂಥ ಹಜರತ್ ಟಿಪ್ಪು ಸುಲ್ತಾನ್ರವರ ಜಯಂತಿ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ಐಬಿನಲ್ಲಿ ಸಾಂಕೇತಿಕವಾಗಿ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಟಿಪ್ಪು ಸುಲ್ತಾನ್ರವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಸಂತಣ್ಣವ್ರು ಬಂದಿದ್ದಾರೆ. ಎಲ್ಲಿ ವಸಂತಣ್ಣ? ಅವ್ರು ಕರೆದ್ಬಿಡಿ. ಆಮೇಲೆ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸಿ ಕೆ ರಾಮಣ್ಣವ್ರು ಬಂದಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬಂದಿದ್ದಾರೆ. ನಮ್ಮ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ನಾಗರಾಜ್ ಅವರು, ಜಿಗಣಿ ನಂಜಪ್ಪಣ್ಣವರು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯೇಸು ಸುರೇಶಣ್ಣವರು, ಮತ್ತೊಬ್ಬ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು, ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ ಕೆ ಯಲ್ಲಪ್ಪಣ್ಣವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚೆಮ್ಮೆನಹಳ್ಳಿ ಯಲ್ಲಪ್ಪಣ್ಣವರು, ಮುನ್ರಾಜ್ ಅವರು, ಬಸವರಾಜಣ್ಣವರು, ಆಮೇಲೆ ನಮ್ಮ ತಾಲೂಕು ಕಾರ್ಯದರ್ಶಿಗಳಾದಂಥ ಅರಳಿ ಚೂಡಣ್ಣವರು, ಗೋಪಾಲಪ್ಪನವರು, ನಮ್ಮ ಹೋಬಳಿ ಕಸಬ ಹೋಬಳಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಮತ್ತು ಆನೇಕಲ್ ತಾಲೂಕು ಕಾರ್ಯದರ್ಶಿಗಳಾದಂಥ ಆನೇಕಲ್ಲು ನಮ್ಮ ಕೇಬಲ್ ಸೀನಪ್ಪನವರು, ಗೋಪಾಲಣ್ಣವರು, ಯಲ್ಲಪ್ಪ ಅವರು, ಆಮೇಲೆ ನಮ್ಮ ಅಂತೋಣಿಯವರು, ಎಲ್ಲ ಸ್ನೇಹಿತರು ಇವತ್ತು ಬಂದಿದ್ದೀರಿ. ಸುಮಾರು ಜನ ಆಚೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಖಾಂತರ ಹೇಳೋದಕ್ಕೆ ಬಯಸೋದೇನಂತಂದರೆ, ಹಜರತ್ ಟಿಪ್ಪು ಸುಲ್ತಾನ್ರವ್ರ ಬಗ್ಗೆ ಒಂದು ಎರಡು ಮಾತುಗಳನ್ನ ಆಡಲೇಬೇಕು. ಯಾಕೆಂದರೆ ಇವತ್ತು ಹಜರತ್ ಟಿಪ್ಪು ಸುಲ್ತಾನ್ರವರು ಒಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ವ್ಯಕ್ತಿ ಅಂತೇಳಿ ಕೆಲವು ಮನುವಾದಿಗಳು ರಾಜಕಾರಣಕ್ಕೋಸ್ಕರ, ಟಿಪ್ಪು ಸುಲ್ತಾನ್ರವರು ಒಂದು ದೇಶ ಪ್ರೇಮಿ, ಹುಟ್ಟು ಹೋರಾಟಗಾರ, ಕನ್ನಡ ಪ್ರೇಮಿ, ಜಾತ್ಯತೀತ, ಧರ್ಮಾತೀತ ಮನಸ್ಸು ಹೊಂದಿದ್ದಂಥ ಒಬ್ಬ ಮಹಾನ್ ರಾಜ ಅಂತೇಳಿ ಅವ್ರಿಗೂ ಗೊತ್ತಿದ್ರೂ ಕೂಡ ರಾಜಕಾರಣ ಮಾಡೋದಕ್ಕೆ ಅವರನ್ನು ಹಿಂದೂ ವಿರೋಧಿ, ದೇಶ ವಿರೋಧಿ ಅಂಥೇಳಿ ಇವತ್ತು
ಟಿಪ್ಪು ಸುಲ್ತಾನ್ರವರನ್ನು ವಿಲ್ಲನ್ ಮಾಡೋದಕ್ಕೆ ಹೊರಟಿರುವಂಥದ್ದು ಇದು ಒಂದು ರೀತಿ ದೇಶಕ್ಕೆ ಮಾಡಿದಂಥ ಅಪಮಾನ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಟಿಪ್ಪು ಸುಲ್ತಾನ್ರವರ ಕೊಡುಗೆ ಅಪಾರವಾಗಿರೋಂಥದ್ದು. ಟಿಪ್ಪು ಸುಲ್ತಾನ್ರವರು ಒಂದು ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ, ರೈತರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿದ್ದಂಥ ವ್ಯಕ್ತಿ. ಅವರ ಒಂದು 18ನೇ ಶತಮಾನದ ಆ ಒಂದು ಕಾಲಘಟ್ಟದಲ್ಲಿ ಅವರ ತಂದೆ ಹೈದರ್ ಅಲಿ ಖಾನ್, ಅವರ ತಾಯಿ ಫಾತಿಮಾ, ಏನು ಅವರ ಮಗನಾಗಿ 1750ರಲ್ಲಿ ಜನಿಸಿದಂಥ ಟಿಪ್ಪು ಸುಲ್ತಾನ್ರವರು, ಅವರು ಬೆಳೀತಾನೆ ಅವರ ತಂದೆ ಹೈದರ್ ಅಲಿ ಜೊತೆಯಲ್ಲಿ ಯುದ್ಧದ ಒಂದು ನೇತೃತ್ವವನ್ನು ವಹಿಸಿ ಹಲವಾರು ಯುದ್ಧಗಳನ್ನು ಮಾಡಿ ಗೆದ್ದಂಥ ಒಂದು ಕೆಚ್ಚೆದೆಯ ರಾಜ ಟಿಪ್ಪು ಸುಲ್ತಾನ್ರವರು. ಮತ್ತು ಅವರ ಜನಪರವಾದಂಥ ಕಾರ್ಯಗಳನ್ನು ಕೆಲವು ಹೇಳೋದಾದರೆ, ಏನು ಈ ದೇಶಕ್ಕೆ ರೇಷ್ಮೆಯನ್ನು ತಂದಿದ್ದೆ ಟಿಪ್ಪು ಸುಲ್ತಾನ್ರವರು. ಇವತ್ತು ಏನು ನಮ್ಮ KRS ಡ್ಯಾಮ್ ಅಂತ ಏನು ಹೇಳ್ತೀರಿ, ಈ KRS ಡ್ಯಾಮಿಂದ ಇವತ್ತು ಸಾವಿರಾರು ಜನ ರೈತರು ಜೀವನ ಮಾಡ್ತಾ ಇದ್ದಾರೆ, ಅನ್ನ ತಿಂತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ರವರು. ಅವರ ಆಡಳಿತದಲ್ಲೇ ಆ ಒಂದು KRS ಡ್ಯಾಮ್ಗೆ ಅವರು ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ. ಇಲ್ಲಿ ಡ್ಯಾಮ್ ಕಟ್ಟಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿರ್ತಾರೆ. ಅಷ್ಟೇ ಅಲ್ಲದೇ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ ಭೂಮಿ ಇಲ್ಲದೆ, ಬಟ್ಟೆ ಇಲ್ಲದೆ, ವಿದ್ಯೆ ಇಲ್ಲದೆ, ಉದ್ಯೋಗ ಇಲ್ಲದೆ, ಪ್ರಾಣಿಗಳಿಗಿಂತ ಕೀಳಾಗಿ ಬದುಕ್ತಾ ಇದ್ದಂಥ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ತೋಟಿ ಇನಾಮತಿ, ನೀರ್ಗಂಟಿ ಇನಾಮತಿ, ಈ ಟೆನೆನ್ಸಿ ಆ್ಯಕ್ಟನ್ನು ಜಾರಿಗೊಳಿಸಿ ಈ ಸಮುದಾಯಗಳಿಗೆ ಭೂಮಿ ಕೊಟ್ಟಂಥ ಮೊದಲನೇ ರಾಜ ಟಿಪ್ಪು ಸುಲ್ತಾನ್ರವರು. ಇವತ್ತು ನೀರ್ಗಂಟಿ ಇನಾಮತಿ, ತೋಟಿ ಇನಾಮತಿ, ನಾಯಿ ಮಾನ್ಯಗಳೇನಾದರೂ ಇವತ್ತು ಅದರಿಂದ ಒಂದಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಮಾನ್ಯ ಹಜರತ್ ಟಿಪ್ಪು ಸುಲ್ತಾನ್ರವರು. ಅಷ್ಟೇ ಅಲ್ಲದೇ ಕೇರಳದಲ್ಲಿ ಏನು ಮಲ ತೆರಿಗೆ ಏನು ವಹಿಸಿದ್ರು ಆ ಒಂದು ಪ್ರಾಂತ್ಯದಲ್ಲಿ, ಅಂದರೆ ಹೆಣ್ಣು ಮಕ್ಕಳು ಬಟ್ಟೆ ಹಾಕ್ಕೊಳ್ಬೇಕಾದ್ರೆ, ತನ್ನ ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕಾದ್ರೆ ಅವರು ತೆರಿಗೆಯನ್ನು ವಿಧಿಸಬೇಕಾಗಿತ್ತು, ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಅಂಥ ಒಂದು ಅನಾಗರಿಕತೆ ಕಾಯ್ದೆಯನ್ನು, ಅನಾಗರಿಕತೆಯ ಒಂದು ಆಚರಣೆಯನ್ನು ಮೊದಲನೇದಾಗಿ ಆ ರಾಜ್ಯವನ್ನು ಗೆದ್ದು ನಿಷೇಧ ಮಾಡಿದಂಥ ಒಬ್ಬ ಮಹಿಳಾವಾದಿ ಹಜರತ್ ಟಿಪ್ಪು ಸುಲ್ತಾನ್ರವರು. ಇವತ್ತು ಹಿಂದೂ ವಿರೋಧಿಗಳಂತೇಳಿ ಏನು ಮನುವಾದಿಗಳು ಅವ್ರನ್ನ ಬಿಂಬಿಸಕ್ಕೆ ಹೊರಟಿದ್ದಾರೆ, ಅವರು ಹಿಂದೂ ಇರುವ ವಿರೋಧಿಗಳಲ್ಲ, ಅವರು ಯಾವುದೇ ಜಾತಿ, ಯಾವುದೇ ಧರ್ಮದ ವಿರೋಧಿ ಅಲ್ಲ, ಅವರು ನಿಜವಾದ ದೇಶ ಪ್ರೇಮಿ, ಕನ್ನಡ ಪ್ರೇಮಿ ಅಂತ ಹೇಳೋದಕ್ಕೆ ಬಹಳಷ್ಟು ಉದಾಹರಣೆಗಳು ಕೊಡ್ಬೋದು. ಅವರು ಏನು ಶ್ರೀರಂಗಪಟ್ಟಣದ ಏನು ದೇವಸ್ಥಾನದ ಮೇಲೆ ಏನು ದಾಳಿ ನಡೆದಂಥ ಸಂದರ್ಭದಲ್ಲಿ, ಆ ದೇವಸ್ಥಾನವನ್ನು ದಾಳಿ ಮಾಡಿ ಧ್ವಂಸಗೊಳಿಸಿದಂಥ ಸಂದರ್ಭದಲ್ಲಿ ಆ ದೇವಸ್ಥಾನನ ಸರಿ ಮಾಡೋದಕ್ಕೆ, ರಿಪೇರಿ ಮಾಡೋದಕ್ಕೆ ಇವರು ದೇಣಿಗೆ ಕೊಟ್ಟಿರೋಂಥ ದಾಖಲೆ ಇತಿಹಾಸದಲ್ಲಿದೆ. ನಂಜುಂಡ ಸ್ವಾಮಿ ಏನು ನಂಜನಗೂಡಿನ ನಂಜುಂಡ ಸ್ವಾಮಿ ಆ ಒಂದು ದೇವಸ್ಥಾನ ಅಭಿವೃದ್ಧಿಗೆ ದೇಣಿಗೆ ಕೊಟ್ಟಿರ್ತಕ್ಕಂಥ ಏನು ಉದಾಹರಣೆ ಇದೆ. ಅಷ್ಟೇ ಅಲ್ಲದೇ ಇಲ್ಲೇ ನಮ್ಮ ಉಸ್ಕೂರು ಮದ್ದೂರಮ್ಮನಿಗೆ ಕಿರೀಟ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಟಿಪ್ಪು ಸುಲ್ತಾನ್ರವರು ಹಿಂದೂ ವಿರೋಧಿ ಆಗಿದ್ರೆ ಹಿಂದೂ ದೇವಸ್ಥಾನಗಳಿಗೆ ಯಾಕೆ ಅಷ್ಟೊಂದು ಅವರು ಒತ್ತು ಕೊಡ್ತಾ ಇದ್ರು, ಅಷ್ಟೊಂದು ಇಷ್ಟಪಡ್ತಾ ಇದ್ರು? ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ, ಅವರು ಹಿಂದೂ ವಿರೋಧಿ ಅನ್ನುವಂಥದ್ದೇ ಸತ್ಯ ಆಗಿದ್ರೆ ಅವರ ಸೈನ್ಯದಲ್ಲಿ ಸೇನಾಧಿಪತಿಯಾಗಿ ಏನು ಅವ್ರ ಪಕ್ಕದಲ್ಲಿದ್ದಂಥ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಪೂರ್ಣಯ್ಯವರು ದಿವಾನರಾಗಿಟ್ಕೊಂತ ಇರಲಿಲ್ಲ. ಅವರು ದಿವಾನ ಪೂರ್ಣಯ್ಯನವ್ರನ್ನ, ಒಬ್ಬ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ದಿವಾನ್ ಪೂರ್ಣಯ್ಯನವ್ರನ್ನ ಅವರ ಆಸ್ಥಾನದಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಅವರ ಸೈನ್ಯದಲ್ಲಿ ಭಾಳಷ್ಟು ಜನ ಹಿಂದೂಗಳಿದ್ರು, ಭಾಳಷ್ಟು ಜನ ಹಿಂದೂಗಳಿಗೆ ಅವರು ಅವಕಾಶ ಕೊಟ್ಟಿದ್ರು. ಅವರು ಹಿಂದೂ ವಿರೋಧಿ ಅನ್ನೋಂಥದ್ದೇ ಸತ್ಯ ಆಗಿದ್ರೆ ಯಾಕೆ ಹಿಂದೂಗಳನ್ನ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ರು? ಎಲ್ಲ ಮುಸಲ್ಮಾನರು ಇಟ್ಕೊಳ್ಳೋರು, ಮುಸಲ್ಮಾನರಿಗೆ ಅನುಕೂಲಗಳು ಮಾಡೋರು, ಮುಸಲ್ಮಾನರಿಗೋಸ್ಕರ ಅವರು ಯೋಜನೆಗಳು ರೂಪಿಸೋರು. ಆದರೆ ಇವತ್ತು ಟಿಪ್ಪು ಸುಲ್ತಾನ್ರವರನ್ನು ಒಬ್ಬ ಹಿಂದೂ ವಿರೋಧಿ, ದೇಶ ವಿರೋಧಿ ಅಂತೇಳಿ ಹೇಳಕ್ಕೆ ಹೊಟ್ಟಿರ್ತಕ್ಕಂಥ ಈ ಮತೀಯವಾದಿಗಳು, ಇವರು ನಿಜವಾದಂಥ ಮತೀಯವಾದಿಗಳು, ನಿಜವಾದ ದೇಶದ್ರೋಹಿಗಳು ಇವರು. ಯಾಕೆ ಹೇಳ್ತೀನಿ ಅಂದರೆ ಈ ಮಾತು,
ಈ ದೇಶ, ಭಾರತ ದೇಶ ಒಂದು ಧರ್ಮದ ಆಧಾರದ ಮೇಲೆ ದೇಶ ಕಟ್ಟೋದಕ್ಕಾಗಲ್ಲ, ಒಂದು ಜಾತಿಯ ಆಧಾರದ ಮೇಲೆ ದೇಶ ಕಟ್ಟಕ್ಕಾಗೋದಿಲ್ಲ. ಈ ಭಾರತ ದೇಶ ಒಂದೇ ಧರ್ಮ ಅಲ್ಲ, ಒಂದೇ ಜಾತಿ ಅಲ್ಲ, ಒಂದೇ ಸಂಪ್ರದಾಯ ಆಚಾರ ವಿಚಾರಗಳನ್ನು ತುಂಬಿರ್ತಕ್ಕಂಥ ದೇಶ ಅಲ್ಲ. ಭಾರತ ದೇಶ ಅಂದರೆ ವಿವಿಧತೆಯಲ್ಲಿ ಏಕತೆ. 10 ಧರ್ಮಗಳು, ಸಾವಿರಾರು ಜಾತಿಗಳು, ಸಾವಿರಾರು ಆಚಾರ ವಿಚಾರಗಳು ತುಂಬಿರ್ತಕ್ಕಂಥ ಭಾರತ, ವಿವಿಧತೆಯಲ್ಲಿ ಏಕತೆಯನ್ನು ತುಂಬಿರ್ತಕ್ಕಂಥ ಭಾರತ. ಇದು ಜಾತ್ಯತೀತ ರಾಷ್ಟ್ರವಾಗಬೇಕು, ಧರ್ಮಾತೀತ ರಾಷ್ಟ್ರ ಆಗಬೇಕು. ಈ ಭಾರತ ಬೆಳಿಬೇಕು. ವಿಶ್ವದಲ್ಲಿ ಭಾರತ ವಿಶ್ವ ಗುರುವಾಗಿ ನಿಲ್ಲಬೇಕಾದ್ರೆ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅಳತೆ ಮಾಡಿ ದೇಶ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಈ ಭಾರತ ಹಿಂದೂ ರಾಷ್ಟ್ರ ಅಂತ ಮಾಡೋದಕ್ಕೆ ಘೋಷಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಭಾರತ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ರೆ ಮುಸ್ಲಿಮರನ್ನ ಎಲ್ಲಿ ಕಳಿಸ್ತೀರಿ ನೀವು? ಕ್ರಿಶ್ಚಿಯನ್ರನ್ನ ಎಲ್ಲಿ ಕಳಿಸ್ತೀರಿ? ಬುದ್ಧಿಸ್ಟ್ನೆಲ್ಲಿ ಕಳಿಸ್ತೀರಿ? ಸಿಖ್ರನ್ನ ಎಲ್ಲಿ ಕಳಿಸ್ತೀರಿ ನೀವು? ಮತ್ತೆ ಇವರೆಲ್ಲ ಈ ದೇಶದಲ್ಲಿ ಜೀವನ ಮಾಡೋದು ಬೇಡವಾ? ಭಾರತ ಅಂತಂದ್ರೆ ಎಲ್ಲ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ನಿಜವಾದ ದೇಶ ಪ್ರೇಮಿ ಅನ್ನೋಂಥದ್ದೇ ಸತ್ಯ. ಆದರೆ ಆ ದೇಶ ಪ್ರೇಮ ಇರ್ತಕ್ಕಂಥ ವ್ಯಕ್ತಿ ಇಲ್ಲಿ ಇರ್ತಕ್ಕಂಥ 140 ಕೋಟಿ ಜನ, ಸಾವಿರಾರು ಜಾತಿಗಳು, 10 ಧರ್ಮಗಳಲ್ಲಿ ಹುಟ್ಟಿರ್ತಕ್ಕಂಥ ಜನ ಇದಾರಲ್ಲ, 140 ಕೋಟಿ ಜನ. ಈ 140 ಕೋಟಿ ಜನರನ್ನ ಇಷ್ಟಪಡುವವನು, ಈ 140 ಕೋಟಿ ಜನರ ಬಗ್ಗೆ ಯೋಚನೆ ಮಾಡುವವನು ನಿಜವಾದ ದೇಶ ಪ್ರೇಮಿ. ದೇಶ ಪ್ರೇಮ ಅಂತಂದ್ರೆ ನಮ್ಮ ಬಾವುಟಕ್ಕೆ ಸೆಲ್ಯೂಟ್ ಹೊಡೆಯೋದಲ್ಲ, ನಮ್ಮ ಏನು ನ್ಯಾಷನಲ್ ಫ್ಲಾಗ್ ಅಂತ ಏನು ಹೇಳ್ತೀವಿ, ಈ ಫ್ಲಾಗ್ಗೆ ಸೆಲ್ಯೂಟ್ ಹೊಡೆಯುವಂಥದ್ದಲ್ಲ. ಅಥವಾ ಭೂಪಟ, ಏನು ನಮ್ಮ ದೇಶದ ಒಂದು ಭೂಪಟ ಇದೆಯಲ್ಲ, ಇದು ಮಾತ್ರ ಭಾರತ ಅಲ್ಲ. ಈ ಭಾರತದಲ್ಲಿರ್ತಕ್ಕಂಥ ಮಣ್ಣು, ಕಲ್ಲು, ಗುಡ್ಡ, ಬೆಟ್ಟಗಳು ಮಾತ್ರ ಭಾರತ ಅಲ್ಲ. ಭಾರತ ದೇಶ ಪ್ರೇಮ ಅಂದರೆ ಇಲ್ಲಿ ನಮ್ಮ ಆಂಧ್ರದ ಒಬ್ಬ ಕವಿ, ಶ್ರೀ ಕವಿ ಹೇಳಿದ್ದಾರೆ, ದೇಶ ಮಂಟೆ ಮಟ್ಟುಕಾದರೋಯ್, ದೇಶ ಮಂಟೆ ಜನಮರೋಯ್ ಅಂತ ಹೇಳಿದ್ದಾರೆ. ದೇಶ ಅಂದರೆ ಜನ. ಈ ಜನರ ಬಗ್ಗೆ, ಜನರ ಅಭಿವೃದ್ಧಿ ಬಗ್ಗೆ, ಜನರ ಬದುಕುಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಅವರು ನಿಜವಾದ ದೇಶ ಪ್ರೇಮಿಗಳಾಗ್ತಾರೆ. ಇವತ್ತು ಏನು ಈ ಮನುವಾದಿಗಳಿದ್ದಾರೆ, ಸಂಪ್ರದಾಯವಾದಿಗಳಿದ್ದಾರೆ, ಇವರು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ ಈ ದೇಶವನ್ನು ಒಡೆದಿರ್ತಕ್ಕಂಥದ್ದು ಇದು ಅತ್ಯಂತ ಅಪಾಯಕಾರಿ. ಇವತ್ತು ಮುಸಲ್ಮಾನರಲ್ಲೂ ಕೂಡ ದೇಶ ಪ್ರೇಮಿಗಳಿದ್ದಾರೆ ಅನ್ನೋದಕ್ಕೆ ಯಾಕೆ ನೀವು ಅಬ್ದುಲ್ ಕಲಾಂನ ಉದಾಹರಣೆಗೆ ತಗೋಬಾರ್ದು? ಟಿಪ್ಪು ಸುಲ್ತಾನ್ರವ್ರನ್ನ ಯಾಕೆ ಉದಾಹರಣೆ ತಗೋಬಾರ್ದು? ಇಂಥವ್ರು ಬಹಳಷ್ಟು ಜನ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥ, ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಇತಿಹಾಸ ಇದೆ. ಯಾಕೆಂದರೆ ಟಿಪ್ಪು ಸುಲ್ತಾನ್ರವರು ಕೊನೆಯವರೆಗೂ ಕೂಡ ತನ್ನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು, ತನ್ನ ದೇಶಕ್ಕೋಸ್ಕರ 2 ಮಕ್ಕಳನ್ನು ಒತ್ತೆ ಇಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಜಗತ್ತಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅದು ಹಜರತ್ ಟಿಪ್ಪು ಸುಲ್ತಾನ್ರವರು. ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ಇವತ್ತು ದೇಶ ವಿರೋಧಿ, ಹಿಂದೂ ವಿರೋಧಿ ಅಂತ ಹೇಳಿ ಏನು ಬಿಂಸಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯ. ಬಹುಜನ ಸಮಾಜ ಪಕ್ಷ ಇದು ಬಹಳ ಉಗ್ರವಾಗಿ ಈ ಒಂದು ವಿಚಾರನ ಖಂಡನೆ ಮಾಡುತ್ತೆ. ಬಹುಜನ ಸಮಾಜ ಪಕ್ಷ ಎಲ್ಲ ಧರ್ಮ, ಎಲ್ಲ ಜಾತಿಯ ಪರವಾಗಿರ್ತಕ್ಕಂಥ ಪಕ್ಷ. ಬಾಬಾ ಸಾಹೇಬರ ಸಿದ್ಧಾಂತ ಅಂದರೆ, ಬಾಬಾ ಸಾಹೇಬರ ಬರೆದಿರ್ತಕ್ಕಂಥ ಸಂವಿಧಾನ ಅಂತಂದರೆ ಅದು ಎಲ್ಲರನ್ನೂ ರಕ್ಷಣೆ ಮಾಡುವಂಥ, ಎಲ್ಲರ ಬಗ್ಗೆ ಯೋಚನೆ ಮಾಡುವಂಥ, ಎಲ್ಲರಿಗೂ ಕೂಡ ಜೀವನವನ್ನು ಕಲ್ಪಿಸ್ಕೊಡುವಂಥ ಸಂವಿಧಾನ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನದ ಸಿದ್ಧಾಂತ ಜಾರಿ ಮಾಡುವುದೇ ನಮ್ಮ ಬಹುಜನ ಸಮಾಜ ಪಾರ್ಟಿಯ ಮೂಲ ಅಜೆಂಡಾ. ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ 140 ಕೋಟಿ ಜನರು ಕೂಡ ಅವರೆಲ್ಲರಿಗೂ ಕೂಡ ಬದುಕುಗಳನ್ನು ಕಲ್ಪಿಸ್ಕೊಡ್ಬೇಕು, ಜೀವನಗಳನ್ನು ಕಲ್ಪಿಸ್ಕೊಡ್ಬೇಕು. ಅವರು ಕೂಡ ಸಮಾನತೆಯಿಂದ, ಗೌರವದಿಂದ, ಘನತೆಯಿಂದ ಬದುಕುವಂಥ ಒಂದು ಅವಕಾಶ ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋಂಥದ್ದೇ ಸಂವಿಧಾನವಾದ, ಅದೇ ಬಹುಜನ ಸಮಾಜ ಪಕ್ಷದ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಏನು ನಾವು ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಟಿಪ್ಪು ಸುಲ್ತಾನ್ರವರ 275ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಾವು ಕೊನೆಯದಾಗಿ ಹೇಳೋದಕ್ಕೆ ಬಯಸೋದೇನೆಂದರೆ, ಟಿಪ್ಪು ಸುಲ್ತಾನ್ರವರನ್ನ ಯಾರು ಏನೇ ಬಿಂಬಿಸಿದ್ರು ಕೂಡ, ಅಥವಾ ದೇಶ ವಿರೋಧಿ, ಹಿಂದೂ ವಿರೋಧಿ ಅಂತೇಳಿ ಬಿಂಬಿಸಿದ್ರು ಕೂಡ ನಿಜವಾದ ಇತಿಹಾಸವನ್ನು ನೀವು ಮುಚ್ಚೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಹಿಂದೆ ನೀವು ಬಹಳಷ್ಟು ಜನ ದೇಶ ಪ್ರೇಮಿಗಳನ್ನು ಇತಿಹಾಸದಲ್ಲಿ ಮುಚ್ಚಾಕಿದ್ದೀರಿ. ಆದರೆ ಇವತ್ತು ಎಲ್ಲರ ಕೈದಲ್ಲೂ ಕೂಡ ಬುಕ್ ಇದೆ, ಪೆನ್ ಇದೆ, ಎಲ್ಲರಿಗೂ ಇವತ್ತು ಶಿಕ್ಷಣ ಸಿಗ್ತಾ ಇದೆ. ಸಂವಿಧಾನದ ಅನುಕೂಲದಿಂದ
ಬಾಬಾ ಸಾಹೇಬರು ಬರ್ತಿರ್ತಕ್ಕಂಥ ಸಂವಿಧಾನ ಜಾರಿಯಾದ ನಂತರ ಇವತ್ತು ಎಲ್ರಿಗೂ ಶಿಕ್ಷಣ ಸಿಗ್ತಾ ಇದೆ, ಎಲ್ರಿಗೂ ಉದ್ಯೋಗ ಸಿಗ್ತಾ ಇದೆ, ಎಲ್ಲರಿಗೂ ಕಾನೂನು ರಕ್ಷಣೆ ಸಿಗ್ತಾ ಇದೆ. ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ಸಮಾನವಾಗಿ ಬದುಕುವಂತ ಒಂದು ಅವಕಾಶ ಸಂವಿಧಾನ ಕಲ್ಪಿಸ್ಕೊಟ್ಟಿದೆ. ಈ ಸಂವಿಧಾನ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಏನು ಅವಕಾಶಗಳಿದೆ, ಈ ಅವಕಾಶಗಳಿಂದ ಇವತ್ತು ಈ ದೇಶದ ಶೋಷಿತರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಇವರು OBCಗಳಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಇವತ್ತು ಅವಕಾಶಗಳು ಸಿಗ್ತಾ ಹಂತ ಹಂತವಾಗಿ ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅದಕ್ಕೆ ಕಾರಣ ಮೂಲ ಬಾಬಾ ಸಾಹೇಬರು ಬರ್ದಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನ ಇರೋವರೆಗೂ ಈ ಮನುವಾದಿಗಳು, ಈ ಜಾತಿವಾದಿಗಳು, ಈ ಸಂಪ್ರದಾಯಗಳ ವಾದಿಗಳ ಆಟ ನಡೆಯೋದಿಲ್ಲ. ಹಜರತ್ ಟಿಪ್ಪು ಸುಲ್ತಾನ್ ರವರು ನಿಜವಾದ ದೇಶ ಪ್ರೇಮಿ ಅಂತ ಹೇಳೋದಕ್ಕೆ ಅಥವಾ ಕನ್ನಡ ಪ್ರೇಮಿ ಅಂತ ಹೇಳೋದಕ್ಕೆ ಕೂತ್ಕೊಂಡ್ರೆ ಒಂದು ದಿನೆಲ್ಲ ಹೇಳ್ಬೋದು. ಆದರೆ ಇವತ್ತು ಟೈಮ್ ಸಾಕಾಗೋದಿಲ್ಲ. ಇವತ್ತು ನಮ್ಮ ಈ ಒಂದು ಬಹುಜನ ಸಮಾಜ ಪಕ್ಷಕ್ಕೆ ಬಹಳಷ್ಟು ಜನ ಅಲ್ಪಸಂಖ್ಯಾತರಿದ್ದಾರೆ, OBCಗಳಿದ್ದಾರೆ, ಶೋಷಿತ ಸಮುದಾಯದ ಎಲ್ಲ ವ್ಯಕ್ತಿಗಳು ಇವತ್ತು ಬಹುಜನ ಸಮಾಜ ಪಾರ್ಟಿಗೆ ಹಂತ ಹಂತವಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಆಲ್ಟರ್ನೇಟ್, ಒಂದು ನಿಮಿಷ ಇರಿ, ಆಲ್ಟರ್ನೇಟ್ ಇವತ್ತು ಈ ದೇಶಕ್ಕೆ, ಈ ದೇಶದ ಸಂವಿಧಾನವನ್ನು ಸಮರ್ಪಕವಾಗಿ ಜಾರಿ ಮಾಡೋದಕ್ಕೆ ಆಲ್ಟರ್ನೇಟ್ ಇರತಕ್ಕಂಥ ಪಕ್ಷ ಒಂದೇ ಪಕ್ಷ, ಅದು ಬಹುಜನ ಸಮಾಜ ಪಕ್ಷ. ಬಹುಜನ ಸಮಾಜ ಪಕ್ಷದಿಂದ ಈ ದೇಶದ ಸಂವಿಧಾನವನ್ನು ಕಾಪಾಡೋಕ್ಕೆ ಸಾಧ್ಯ. ಕಾಂಗ್ರೆಸ್ ಇಂದನೂ ಸಾಧ್ಯ ಇಲ್ಲ, ಏನು BJP ಇಂದನೂ ಸಾಧ್ಯ ಇಲ್ಲ. ಕಾಂಗ್ರೆಸ್ಸು BJP ಎರಡೂ ಪಕ್ಷಗಳು ಒಂದೇ ನಡೆದ ಎರಡು ಮುಖಗಳಂತ ಮಾನ್ಯವರು ದಾದಾ ಸಾಹೇಬ್ ಕಾಂಚೀರಾಮ್ ಸಾಹೇಬರು ಹೇಳಿದ್ದಾರೆ. ನಾವು ಕೊನೆಯದಾಗಿ ಹೇಳೋದಕ್ಕೆ ಬಯಸೋದು ಏನಂತಂದರೆ, ನಾವು BJPನ ನಮ್ಮ ಏನು ಕೆಲವರೆಲ್ಲ ನಮ್ಮ ಮುಸ್ಲಿಂ ಬಾಂಧವರಾಗಿರ್ಬೋದು, ಕ್ರಿಶ್ಚಿಯನ್ ಬಾಂಧವರಾಗಿರ್ಬೋದು, ಇವರೆಲ್ಲರೂ ಕೂಡ BJPಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇದು BJPಗಿಂತ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ಯೋಚನೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆಂದರೆ ಅಲ್ಪಸಂಖ್ಯಾತರನ್ನ, ಶೋಷಿತರನ್ನ, ಬಡವರನ್ನ, ರೈತರನ್ನ, ಮಹಿಳೆಯರನ್ನ ಕಾಪಾಡುವಂಥ ಪಕ್ಷ ಕಾಂಗ್ರೆಸ್ ಅಲ್ಲ, BJP ಅಲ್ಲ, ಅದು ಬಹುಜನ ಸಮಾಜ ಪಕ್ಷ. ಬಹುಜನ ಸಮಾಜ ಪಕ್ಷ ಇವತ್ತು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ಈ ದೇಶದಲ್ಲಿ OBCಗಳಿಗೆ 27% ಮೀಸಲಾತಿ ಬರಬೇಕಾದ್ರೆ ಈ ದೇಶದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿದ್ದು ಬಹುಜನ ಸಮಾಜ ಪಕ್ಷ, ಅದು ದಾದಾ ಸಾಹೇಬ್ ಮಾನ್ಯವರು ಕಾಂಚೀರಾಮ್ ಸಾಹೇಬರು. 92ರವರೆಗೂ OBCಗಳಿಗೆ ಮೀಸಲಾತಿ ಇರಲಿಲ್ಲ ಈ ದೇಶದಲ್ಲಿ. ಕಾಂಗ್ರೆಸ್ ಯಾಕೆ ಮಾಡಿಲ್ಲ, BJP ಯಾಕೆ ಮಾಡಿಲ್ಲ? 27% ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟ ಮಾಡು, ಮಂಡಲ್ ಕಮಿಷನ್ ಜಾರಿ ಮಾಡಿ, ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಅಂತೇಳಿ ಮೊದಲನೇದಾಗಿ ಧ್ವನಿ ಎತ್ತಿ OBCಗಳಿಗೂ ಕೂಡ ಮೀಸಲಾತಿ ಕೊಡ್ಬೇಕಂತೇಳಿ ಹೋರಾಟ ಮಾಡಿದ್ದು ಬಹುಜನ ಸಮಾಜ ಪಕ್ಷ. ಇವತ್ತು ನಾವು ಯೋಚನೆ ಮಾಡಬೇಕು ಸೂಕ್ಷ್ಮವಾಗಿ. ಇವತ್ತು OBCಗಳಿಗೆ ಕೆಲವು ಏನು ಹಿಂದೆ ಮನು ಸಂವಿಧಾನ ಇದ್ದಂಥ ಕಾಲದಲ್ಲಿ OBCಗಳಿಗೆ ವೋಟ್ ಅನ್ನೋಂಥ ಹಕ್ಕಿರಲಿಲ್ಲ, ಶಿಕ್ಷಣ ಪಡೆಯುವಂಥ ಹಕ್ಕಿರಲಿಲ್ಲ, ಆಸ್ತಿ ಮಾಡುವಂಥ ಹಕ್ಕಿರಲಿಲ್ಲ. ಯಾವುದೇ ರೀತಿ ಗೌರವ ಘನತೆಯಿಂದ ಈ ದೇಶ ನಂದು ಆದರೂ ಕೂಡ, ಈ ದೇಶದ ಮೂಲ ನಿವಾಸಿ ನಾನಾದರೂ ಕೂಡ ಈ ದೇಶದಲ್ಲಿ ಸ್ವಾಭಿಮಾನವಾಗಿ ಗೌರವದಿಂದ ಬದುಕುವಂಥ ಒಂದು ಹಕ್ಕಿರಲಿಲ್ಲ. ಈ ಒಂದು ಹಕ್ಕು ಕೊಟ್ಟಿದ್ದು ಮನು ಸಂವಿಧಾನ ಅಲ್ಲ, ಅಥವಾ ಕಾಂಗ್ರೆಸ್ BJP ಕಟ್ಟಿರ್ತಕ್ಕಂಥ ಏನು ಮನುವಾದಿಗಳಲ್ಲ, ಅಥವಾ ಕಾಂಗ್ರೆಸ್ BJP ಎಲ್ಲ ಕೊಟ್ಟಿದ್ದು ಯಾರಿಗೆ? ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇವತ್ತು ವೋಟ್ ಬಂದಿದೆ, ಶಿಕ್ಷಣ ಬಂದಿದೆ, ಉದ್ಯೋಗ ಬಂದಿದೆ, ಭೂಮಿ ಹಕ್ಕು ಬಂದಿದೆ, ಕಾನೂನು ರಕ್ಷಣೆ ಬಂದಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ದಿರ್ತಕ್ಕಂಥ ಸಂವಿಧಾನ, ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ ಬರ್ದಿರ್ತಕ್ಕಂಥ ಸಂವಿಧಾನದಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ಎಲ್ಲ ಹಕ್ಕುಗಳು ಬಂದಿದೆ. ಈ ಕಾಂಗ್ರೆಸ್ BJP ಏನು ಮನು ಸಂವಿಧಾನನ ಒಪ್ಕೊಂಡಿರ್ತಕ್ಕಂಥ ಈ ಒಂದು ಅಜೆಂಡಾ ಏನಿದೆ, ಈ ಒಂದು ಏನು ಯಥಾಸ್ಥಿತಿವಾದ ಇದೆ, ಆ ಒಂದು ಯಥಾಸ್ಥಿತಿವಾದದಿಂದ ಈ ದೇಶದ ಮೂಲ ನಿವಾಸಿಗಳಿಗೆ ರಕ್ಷಣೆ ಇಲ್ಲ. ಅವರ ಬದುಕುಗಳು ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಇವತ್ತಿಗೂ ಕೂಡ ಈ ದೇಶದಲ್ಲಿ 70% ಬಡತನ ಇದೆ, ಇವತ್ತಿಗೂ ಕೂಡ ನಿರುದ್ಯೋಗ ಸಮಸ್ಯೆ ಇದೆ, ಇವತ್ತಿಗೂ ಕೂಡ ಭ್ರಷ್ಟಾಚಾರ ಇದೆ ಅಂದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ BJP. ಬಾಬಾ ಸಾಹೇಬರು ಸಂವಿಧಾನ ಬರೆದಂತ ಸಂದರ್ಭದಲ್ಲಿ ನಾನು ಬರೆದಿರ್ತಕ್ಕಂಥ ಸಂವಿಧಾನವನ್ನ ಯಥಾವತ್ತಾಗಿ ಜಾರಿ ಮಾಡಿದ್ದೆ ಆದ್ರೆ ಈ ದೇಶದಲ್ಲಿ 20 ವರ್ಷ ಸಾಕು ಈ ದೇಶದಲ್ಲಿರ್ತಕ್ಕಂಥ ಬಡತನ, ನಿರುದ್ಯೋಗ, ಅಸಮಾನತೆಯನ್ನು ತೊಲಗಿಸೋದಕ್ಕೆ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಆದ್ರೆ ನಾವು ವೋಟ್ ಹಾಕಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದಂತ ಕಾಂಗ್ರೆಸ್ BJP ಎರಡೂ ಪಕ್ಷಗಳು ಕೂಡ ಈ ಸಂವಿಧಾನ ವಿರೋಧಿಗಳಿದ್ದಾರೆ. ಈ ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಯಥಾವತ್ತಾಗಿ ಜಾರಿ ಮಾಡೋದಿಲ್ಲ, ಅವರ ಅನುಕೂಲಕ್ಕೆ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ನಾವು
ನಾವು ಏನು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ನಾವು ಜಾಗೃತರಾಗಬೇಕು, ನಾವು ಬದಲಾವಣೆ ಆಗಬೇಕು. ನಮ್ಮನ್ನ ಕಾಪಾಡೋದು ಬಿಜೆಪಿ ಕಾಂಗ್ರೆಸ್ ಅಲ್ಲ, ನಮ್ಮನ್ನ ಕಾಪಾಡೋದು ಬಹುಜನ ಸಮಾಜ ಪಕ್ಷ. ಅದು ಅಕ್ಕ ಮಾಯಾವತಿಯವರು, ಅದು ಬಾಬಾ ಸಾಹೇಬರ ಸಿದ್ಧಾಂತದಲ್ಲಿ ಬೆಳೀತಾ ಇರ್ತಕ್ಕಂಥ BSP ಪಾರ್ಟಿ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಇವತ್ತು ಯಾವುದೇ ಒಬ್ಬ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಸುಲಿಗೆ ಆದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಧ್ವನಿ ಎತ್ತಿ ಬೀದಿಗೆ ಬರೋದು ಇದೇ ಬಹುಜನ ಸಮಾಜ ಪಕ್ಷದ ಲೀಡರ್ಗಳು. ಇಕ್ಲಾಕ್ ಅವರನ್ನ ದನದ ಮಾಂಸ ತಿಂದ್ರು ಅಂತೇಳಿ ಕಲ್ಲಲ್ಲಿ ಹೊಡೆದು ಕೊಂದಾಕಿದ್ರು. ಯಾವುದೇ ಬಿಜೆಪಿ ಕಾಂಗ್ರೆಸ್ನ ಲೀಡರ್ಗಳು, ಆ ಒಂದು ಮುಖಂಡರುಗಳು ಬೀದಿಗೆ ಬಂದು ಆ ಒಂದು ಅನ್ಯಾಯವನ್ನ ಖಂಡಿಸಿದ್ದು ಬಹುಜನ ಸಮಾಜ ಪಕ್ಷ, ಖಂಡಿಸಿದ್ದು ಅಂಬೇಡ್ಕರ್ ವಾದಿಗಳು. ಇವತ್ತಿಗೂ ಕೂಡ ಕ್ರಿಶ್ಚಿಯನ್ರನ್ನ, ಮುಸ್ಲಿಮರನ್ನ, OBCಗಳನ್ನ, ಈ ದಲಿತರನ್ನ ಕಾಪಾಡುವಂತ ಪಕ್ಷ ಬಹುಜನ ಸಮಾಜ ಪಕ್ಷ ಒಂದೇ ಇರುವಂತದ್ದು. ನಾವೆಲ್ಲರೂ ಕೂಡ ಬಹುಜನ ಸಮಾಜ ಪಕ್ಷವನ್ನ ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರುವಂತ ಅನಿವಾರ್ಯ ಇವತ್ತಿದೆ. ಯಾಕೆಂದ್ರೆ ಮೊನ್ನೆ ತಾನೇ ಏನು ಗವಾಯಿಯವರ ಮೇಲೆ ಶೂ ಎಸ್ತಂತ ಸಂದರ್ಭದಲ್ಲಿ ಈ ದೇಶದ ದೇಶ ಪ್ರೇಮಿಗಳಂತ ಬಬ್ಬೆ ಹೊಡಿತಾ ಇರ್ತಕ್ಕಂಥ ಕಾಂಗ್ರೆಸ್, ಬಿಜೆಪಿ ಯಾರು ಕೂಡ ಇದರಿಂದ ಖಂಡಿಸಿಲ್ಲ. ಇದನ್ನ ದೇಶದ ಉದ್ದಗಲಕ್ಕೂ ಖಂಡಿಸಿದ್ದು ಸಂವಿಧಾನವಾದಿಗಳು, ಅಂಬೇಡ್ಕರ್ ವಾದಿಗಳು. ಯಾಕೆ ಇವ್ರಿಗೆ ಒಬ್ಬ ಉಚ್ಚ ನ್ಯಾಯಾಲಯ, ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಶೂ ಎಸಿತಾರೆ ಅಂತಂದ್ರೆ ಅದನ್ನ ಖಂಡನೆ ಮಾಡುವಂತ ಜವಾಬ್ದಾರಿ ಈ ಪಕ್ಷಗಳಿಗಿಲ್ವಾ? ಒಂದು ಸಾಮಾಜಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಲೀಡರ್ಗಳಿಗೆ ಖಂಡನೆ ಮಾಡುವಂತ ಒಂದು ಜವಾಬ್ದಾರಿ ಇಲ್ವಾ? ಇವ್ರು ಯಾರು ಕೂಡ ಖಂಡನೆ ಮಾಡಿಲ್ಲ. ಯಾಕಂದ್ರೆ ಇವರು ಸಂವಿಧಾನನ ಒಪ್ಕೊಳ್ಳಲ್ಲ. RSS ಕಟ್ಟಿದ್ದೆ ಕಾಂಗ್ರೆಸ್ನವರು. ಕಾಂಗ್ರೆಸ್ ಎತ್ತ ಮನೆನೇ ಬಿಜೆಪಿ, ಕಾಂಗ್ರೆಸ್ ಎತ್ತು ಮಗುನೇ ಬಿಜೆಪಿ ಕಾಂಗ್ರೆಸ್ ಎರಡೂ ಕೂಡ ಒಂದೇ ನಡೆದ ಎರಡು ಮುಖಗಳು. ಒಬ್ರು ಒದ್ದಂಗೆ ನಾಟಕ ಮಾಡ್ತಾರೆ, ಇನ್ನೊಬ್ರು ಹತ್ತಂಗೆ ನಾಟಕ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಮೋಸ ಹೋಗ್ಬಾರ್ದು. ನಮ್ಮ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಬೇಕಾದ್ರೆ ನಮಗೆ ಒಂದೇ ಆಧಾರ ಇರೋದು ಬಹುಜನ ಸಮಾಜ ಪಕ್ಷ. ಬಹುಜನ ಸಮಾಜ ಪಕ್ಷನ ಕಟ್ಟಿ ಬೆಳೆಸ್ಬೇಕಂತೇಳಿ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ಇವತ್ತು ಬಹುಜನ ಸಮಾಜ ಪಾರ್ಟಿ ಆನೇಕಲ್ ತಾಲೂಕು ವಿಧಾನಸಭಾ ಕ್ಷೇತ್ರದಿಂದ ಅದರ ಟಿಪ್ಪು ಸುಲ್ತಾನ್ ಸಾಹೇಬರ ಜನ್ಮದಿನ ಮಾಡೋದಕ್ಕೆ ತೀರ್ಮಾನಿಸಿ ಆನೇಕಲ್ ಟೌನು ಐಬಿಯಲ್ಲಿ ಇವತ್ತು ಜನ್ಮದಿನದ ಒಂದು ಸಭೆ ಮತ್ತು ಪ್ರೆಸ್ ಮೀಟಿಂಗ್ ಕರೆದಿರೋದಕ್ಕೆ ತಾಲೂಕು ಕಮಿಟಿ, ಜಿಲ್ಲಾ ಕಮಿಟಿ, ನಮ್ಮ ರಾಜ್ಯ ಸಮಿತಿಗೆ ನಾನು ಭೀಮ ಸ್ವಾಗತವನ್ನು ಮಾಡ್ತೀನಿ. ನಮ್ಮ ನಾಗರಾಜ್ ಸಾಹೇಬರು ಸರಳ ಭಾರಿ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಸುಲ್ತಾನ್ ಸಾಹೇಬ್ರ ಬಗ್ಗೆನೇ ಹೇಳಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಬಗ್ಗೆ ಹೇಳಿದ್ದಾರೆ. ಕಾನೂನು ಮತ್ತು ಮನುವಾದಿಗಳು, ತಂತ್ರ ಮಂತ್ರ ಕುತಂತ್ರ ಇದೆಲ್ಲ ಏನು ನಡೀತಾ ಇದೆ ದೇಶದಲ್ಲಿ ಮೊದಲಿಂದನೂ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇವತ್ತು ಒಬ್ಬ ಈ ನಾಡಿನ ಮಗ ಅದರ ಟಿಪ್ಪು ಸುಲ್ತಾನ್ ಸಾಹೇಬರು ಹುಟ್ಟಿದಂಥ ದಿನ. ಇನ್ನೊಂದು ಕಳ್ಕೊಂಡಿದ್ದೀವಿ, ಈ ನಾಡಿನ ಬಡ ಕುಟುಂಬದಲ್ಲಿ ಉಳಿದಂಥ ಹೆಣ್ಮಗಳು ಸಾಲು ಮರಗಳ ತಿಮ್ಮಕ್ಕವರು ಈ ರಾಜ್ಯವನ್ನು ಬಿಟ್ಟು ಗಿಡ ಮರ ಬೆಳೆಸಿ ಪರಿಸರ ಪ್ರೇಮಿ ಈ ರಾಜ್ಯದ ಹೆಣ್ಮಗಳು ತೀರ್ಕೊಂಡು ಅಗಲಿದ್ದಾರೆ. ಈ ಸಭೆಯಲ್ಲಿ ನಾನು ಅವರ ಕುಟುಂಬಕ್ಕೆ ಅಂತ ಇನ್ನೂ ನೂರಾರು ಹೆಣ್ಮಕ್ಳು ಹುಟ್ಟಲಿ, ಈ ರಾಜ್ಯದ ಅಭಿವೃದ್ಧಿಗೆ ಮರ ಗಿಡ ಬೆಟ್ಟ ಗುಡ್ಡ ನೀರು ಒಳ್ಳೆ ಸಮೃದ್ಧಿಯನ್ನು ಬೆಳೆಸಲಿ, ನೂರಾರು ಹೆಣ್ಮಕ್ಳು ಹುಟ್ಟಲಿ ಅಂತ ಹೇಳ್ತಾ ಒಂದು 2 ನಿಮಿಷ ಕಾಲ ಆ ಹೆಣ್ಮಕ್ಳು ಪರವಾಗಿ ಮೌನವನ್ನು ಸಂಧೆ ಮಾಡೋಣ. ಅವ್ರ ಕುಟುಂಬಕ್ಕೆ, ಆ ಅಮ್ಮನಿಗೆ ನೇರವಾಗಿ ಸ್ವರ್ಗನಿದ್ದರೆ ನೇರವಾಗಿ ಸ್ವರ್ಗನ ಸಿಗಲಿ ಅಂತ ಹೇಳ್ದ 1 ನಿಮಿಷ ಕಾಲ ಮೌನ ಮಾಡ್ಬೋದು.